ಬಾಂಗ್ಲಾ ಸರ್ಕಾರಕ್ಕೆ ಮೊಹಮ್ಮದ್ ಯೂನಸ್ ಹೊಸ ಸಾರಥಿ. ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ಯೂನಸ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಾಂಗ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆರ್ಥಿಕ ತಜ್ಞರೂ ಆಗಿರುವಂತಹ ಯೂನಸ್ 84 ವರ್ಷ ವಯಸ್ಸು ಅವರಿಗೆ. ಬಾಂಗ್ಲಾದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಈಗ ಬಾಂಗ್ಲಾದ ಹೊಸ ಪ್ರಧಾನಿ ಆಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಕರೆಸ್ಪಾಂಡೆಂಟ್ ಜಗದೀಶ್. ಬಾಂಗ್ಲಾ ಆರ್ಥಿಕ ತಜ್ಞ ಯೂನಸ್ ಅವರನ್ನ ಹೊಸ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನಿದೆ, ಯೂನಸ್ ಬಗ್ಗೆ ಏನೆಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ? ಸಭಾ ನಿನ್ನೆ ತಡರಾತ್ರಿ ಬಾಂಗ್ಲಾದೇಶದಲ್ಲಿ ಮಹತ್ವವಾದಂತಹ ಒಂದು ಸಭೆ ನಡೆಯುತ್ತೆ. ಬಾಂಗ್ಲಾದೇಶದ ಅಧ್ಯಕ್ಷ ಏನಂದ್ರೆ ಮೊಹಮ್ಮದ್ ಶಹಬುದ್ದೀನ್ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾದಂತಹ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಅಂದ್ರೆ ಯಾರು ಮುಂದಿನ ಏನಂದ್ರೆ ಮಧ್ಯಂತರ ಪ್ರಧಾನಿ ಆಗಬೇಕು ಅನ್ನುವಂತಹ ವಿಚಾರವಾಗಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಮೂರು ಸೇನೆಯ ಮುಖ್ಯಸ್ಥರು ಅಂದ್ರೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಮೂರು ಸೇನೆಯ ಮುಖ್ಯಸ್ಥರು ಆ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿ ವಿದ್ಯಾರ್ಥಿ ಸಂಘಟನೆಯ ಏನಂದ್ರೆ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರುಗಳು ಸಹಿತ ಭಾಗಿಯಾಗ್ತಾರೆ. ಕಾರಣ ಏನು ಅಂತಂದ್ರೆ ಇಡೀ ಬಾಂಗ್ಲಾದೇಶದಲ್ಲಿ ರಾಜಕೀಯ ಚಿತ್ರಣವನ್ನೇ ಬದಲಾವಣೆ ಮಾಡೋದಕ್ಕೆ ಮೂಲವಾದಂತಹ ಕಾರಣವೇ ಈ ವಿದ್ಯಾರ್ಥಿಗಳ ಸಂಘಟನೆಯ ಹೋರಾಟ. ಆ ಕಾರಣಕ್ಕಾಗಿ ಅವರನ್ನು ಸಹಿತ ಸಭೆಯಲ್ಲಿ ಏನಂದ್ರೆ ಆಹ್ವಾನವನ್ನ ಮಾಡಲಾಗಿರುತ್ತೆ. ಆ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರದ ಪ್ರಕಾರ ಮೊಹಮ್ಮದ್ ಯೂನಸ್ ಅವರನ್ನ ಅಂತಿಮವಾಗಿ ಏನಂತಂದ್ರೆ ಮಧ್ಯಂತರ ಪ್ರಧಾನಿಯಾಗಿ ಆಯ್ಕೆಯನ್ನ ಮಾಡೋದಕ್ಕೆ ಎಲ್ಲರೂ ಸಹಿತ ಒಮ್ಮತವನ್ನ ಸೂಚಿಸ್ತಾರೆ. ಆದ್ರೆ ಮೊದಲು ಈ ಒಂದು ಹೆಸರನ್ನ ಪ್ರಸ್ತಾಪವನ್ನ ಮಾಡಿರುವಂತದ್ದೇ ವಿದ್ಯಾರ್ಥಿ ಸಂಘಟನೆಯ ಒಕ್ಕೂಟದ ನಾಯಕರುಗಳು. ಕಾರಣ ಏನು ಅಂತಂದ್ರೆ ಇವರು ಹಿಂದೆಯೂ ಸಹಿತ ಒಂದು ಬಡತನದ ವಿರುದ್ಧವಾಗಿ ಹೋರಾಟವನ್ನ ಮಾಡಿದವರು, ಆರ್ಥಿಕ ತಜ್ಞರಾಗಿರುವಂತವರು ಮತ್ತೆ ಜನರನ್ನ ಬಹಳಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ನಾಯಕ ಆಗಿರುವಂತಹ ಕಾರಣಕ್ಕಾಗಿ ಯೂನಸ್ ಅವ್ರನ್ನ ಏನಂದ್ರೆ ಈ ಹಿಂದೆಯೇ ನೊಬೆಲ್ ಪ್ರಶಸ್ತಿಯನ್ನ ಸಹಿತ ಸಿಕ್ಕಿರುತ್ತೆ. ಈಗ ಸದ್ಯ ಅವರು 84 ವಯಸ್ಸಿನವರು ಆಗಿರುವಂತಹ ಕಾರಣಕ್ಕಾಗಿ ಹಿಂದೆ ಅವರಿಗೆ ಯಾವಾಗ ಈ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತಲ್ಲ, ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಸ್ಥಳೀಯ ಸಂಸ್ಥೆ, ಸ್ಥಳೀಯ ಸುದ್ದಿ ಮಾಧ್ಯಮ ಒಂದು ಅವರಿಗೆ ಇಂಟರ್ವ್ಯೂ ಅನ್ನ ಮಾಡಿರುತ್ತೆ. ನಿಮ್ಗೆ ಒಂದು ವೇಳೆ ಬಾಂಗ್ಲಾದೇಶದ ಆರ್ಥಿಕ ನೀತಿಗಳನ್ನ ಮತ್ತೆ ಅದರ ಜೊತೆಗೆ ಬಾಂಗ್ಲಾದೇಶದ ಏನಂದ್ರೆ ಅಧಿಕಾರವನ್ನ ಕೊಟ್ರೆ, ಚುಕ್ಕಾಣಿಯನ್ನ ಕೊಟ್ರೆ ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಏನಂದ್ರೆ ನಿನ್ನೆಯೂ ಸಹಿತ ಪ್ರಶ್ನೆಯನ್ನ ಮಾಡಲಾಗಿತ್ತು. ನಿನ್ನೆ ಬೆಳಗ್ಗೆ ಅದಕ್ಕೆ ಅವರು ಸಹಮತವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಬಾಂಗ್ಲಾದೇಶದ ಸಂಪೂರ್ಣವಾದಂತಹ ಏನಂದ್ರೆ ಆರ್ಥಿಕ ನೀತಿ ಆಗಿರ್ಬೋದು ಅಥವಾ ಶಾಂತಿ ಸುವ್ಯವಸ್ಥೆ ಕಾಪಾಡೋದಾಗಿರ್ಬೋದು, ಅದ್ರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಚುನಾವಣೆಯ ವಿಚಾರವಾಗಿ ಅಂದ್ರೆ ಮುಂಬರುವಂತಹ ಚುನಾವಣೆಯನ್ನ ನಿಷ್ಪಕ್ಷವಾಗಿ ನಾನು ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಯಾಕೆ ಚುನಾವಣೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಕಳೆದ ಬಾರಿ ಜನವರಿ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಅಕ್ರಮಗಳಾಗಿದ್ದಾವೆ ಅನ್ನುವಂತಹ ವಿಚಾರ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಹಾಗಾಗಿ ಚುನಾವಣೆಯ ಮೇಲೆ ಅಲ್ಲಿರುವಂತಹ ಜನರು ನಂಬಿಕೆಯನ್ನ ಕಳ್ಕೊಳ್ತಾ ಇದ್ರು. ಅಲ್ಲಿ ಪ್ರಜಾಪ್ರಭುತ್ವ ಏನಂದ್ರೆ ಹೋಗ್ತಾ ಇದೆ ಅನ್ನುವಂತಹ ಸಂದೇಶ ಪಾಸ್ ಆಗ್ತಾ ಇತ್ತು. ಹಾಗಾಗಿ ಈ ಬಾರಿ ಅವರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಈ ಒಬ್ಬ ವ್ಯಕ್ತಿ ಇದ್ದಿದ್ದೇ ಆದ್ರೆ ಅಂದ್ರೆ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಇಲ್ಲದಿರುವಂತಹ ವ್ಯಕ್ತಿ ಏನಾದರೂ ಮಧ್ಯಂತರ ಪ್ರಧಾನಿಯಾಗಿ ಬಂದಿದ್ದೇ ಆದ್ರೆ ಅವರು ಮುಂಬರುವಂತಹ ಚುನಾವಣೆ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ಅಂದ್ರೆ ಚುನಾವಣೆ ಮಾಡೋದಕ್ಕೆ ಅನುವನ್ನ ಮಾಡಿಕೊಡ್ತಾರೆ. ಸಲೀಸಾಗಿ ಏನಂತಂದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರ ಅಲ್ಲಿರುವಂತಹ ಸಭೆಯಲ್ಲಿ ಸೇರಿರ್ತಕ್ಕಂತಹ ಎಲ್ಲಾ ನಾಯಕರುಗಳು ಮತ್ತೆ ವಿದ್ಯಾರ್ಥಿ ಒಕ್ಕೂಟಗಳ ಏನಂತಂದ್ರೆ ಆಲೋಚನೆ ಆಗಿರುತ್ತೆ. ಹಾಗಾಗಿ ಇವರನ್ನ ಏನಂದ್ರೆ ಮೊಹಮ್ಮದ್ ಯೂನಸ್ ಅನ್ನ ಏನಂದ್ರೆ ಕೊನೆಗೂ ಸಹಿತ ಎಲ್ಲರೂ ಸರ್ವಮತದಿಂದ ಏನಂದ್ರೆ ಪ್ರಧಾನಿಯಾಗಿ ಮಧ್ಯಂತರ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರು ಇನ್ನು ಮುಂದಿನ ಸರ್ಕಾರ ರಚನೆ ಆಗೋವರೆಗೂ ಸಹಿತ ಅವರೇ ಪ್ರಧಾನಿಯಾಗಿ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.